ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ ಹೇಳಕ್ಕೆ ಬಂದಿದ್ದೀನಂದರೆ, ಗಂಡ ಯಾವಾಗ ಅರ್ಥ ಮಾಡ್ಕೋತಾನೆ, ಗಂಡ ಯಾವಾಗ ಬುದ್ಧಿ ಬರುತ್ತೆ ಅಂತ ನನಗೆ ಗೊತ್ತಿದ್ದಷ್ಟು ಹೇಳ್ತಾ ಇದ್ದೀನಿ. ಬಟ್ ತಪ್ಪೋ ಸರಿ ಗೊತ್ತಿಲ್ಲ, ತಪ್ಪಿದ್ರೆ ಕ್ಷಮೆ ಇರಲಿ. ಏನಪ್ಪ ಅಂದರೆ, ಗಂಡ ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕಾದ್ರೆ ಅದರ ಫಸ್ಟ್ ಅವ್ರ ತಾಯಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಮಗನ ತಪ್ಪು ಎಲ್ಲಿರುತ್ತೆ, ಹೇಗಿರುತ್ತೆ, ಯಾಕಂದ್ರೆ ಒಂದು ತಾಯಿ ಚೆನ್ನಾಗೇ ಗೊತ್ತಿರುತ್ತೆ. ಇವಾಗ ನಾನು ಒಂದು ತಪ್ಪು ಮಾಡಿದ್ದೀನಿ ಅಂದರೆ ನನ್ನ ತಾಯಿ ಗೊತ್ತಿರುತ್ತೆ ನನ್ನ ಮಗಳು ಎಲ್ಲಿ ಏನು ತಪ್ಪು ಮಾಡಿದಾಳಂತ. ಸೊ ಆವಾಗ ನನ್ನ ತಾಯಿ ನಂಗೆ ಸಪೋರ್ಟ್ ಮಾಡಿದ್ರೆ ಆ ತಪ್ಪಿಗೆ ನಾನು ಇನ್ನೂ ತಪ್ಪು ಮಾಡ್ಕೊತ ಹೋಗ್ತೀನಿ. ಸೊ ಆವಾಗ ನಮ್ಮ ಅತ್ತೆ ಏನಿರುತ್ತಾರಲ್ಲ, ಅವಾಗ ಅವ್ರ ಮಗನ್ನ ಅರ್ಥ ಮಾಡಿಸ್ಬೇಕು. ನೀನು ತಪ್ಪು ಮಾಡ್ತಾ ಇದೆಯಪ್ಪ, ಆ ಥರ ಬಿಹೇವಿಯರ್ ಮಾಡೋಕ್ಕೆ ಹೋಗ್ಬೇಡ, ಯಾಕಂದರೆ ನಿಂದೇ ಆದ ಜೀವನ ಅದ, ಲೈಫ್ ಅದ, ಅರ್ಥ ಮಾಡ್ಕೊ ಅಂತ. ಅದು ಬಿಟ್ಟು ಸೊಸಿನ ಒಂದಕ್ಕೆ ನಾಲ್ಕು ಹೇಳಿ ಜಗಳ ಹಚ್ಚಿ ಜೀವನ ಪೂರ್ತಿ ಹಾಳು ಮಾಡಿ, ಬಟ್ ಅವಳು ಅನ್ಕೋತಾಳೆ ಅತ್ತೆ, ನಾನು ನನ್ನ ಮಗನ ಹೇಳಿ ನನ್ನ ಮಗನ ಸೊಸೆನ ದೂರ ಮಾಡಿದೆ, ನಾನು ಖುಷಿಯಾಗಿದ್ದೀನಂತಲ್ಲಮ್ಮ. ನಿನ್ನ ಖುಷಿ ಎಲ್ಲದ ಅಂದ್ರೆ ನಿನ್ನ ಮಗ ಯಾವಾಗ ತಪ್ಪು ಮಾಡ್ತಾನೋ ನಿನ್ನ ತಿದ್ದಿ ಬುದ್ಧಿ ಹೇಳ್ತೀಯಲ್ವಾ, ಯಾವಾಗ ನಿನ್ನ ಮಗ ಒಳ್ಳೆ ದಾರಿ ಹಿಡಿತಾನಲ್ವಾ, ಆವಾಗ ನಿನ್ನ ಲೈಫು ನಿನ್ನ ಹಡ್ದಿದ್ಕನೋ ನಿನ್ನ ಮಗನ ಲೈಫು ಒಳ್ಳೇದಾಗುತ್ತೆ. ಅದು ಬಿಟ್ಟು ನಾನೇ ಮಾಡಿದ್ದು ರಾಜ್ಯ, ನಾ ಹಡ್ದಿದ್ದೀನಿ, ನಾನು ಕಷ್ಟಪಟ್ಟಿದ್ದೀನಿ, ನನ್ನ ಮಗ ನನ್ನ ಥರನೇ ಇರಬೇಕು, ಒಪ್ಕೋತೀನಿ ನಿನ್ನ ಮಗ ನಿನ್ನ ಥರನೇ ಇರಬೇಕು. ಯಾಕಂದರೆ ಪ್ರತಿಯೊಂದು ತಾಯಿನೂ ನಾನು ಬಯಸ್ತೀನಿ ನಾಳೆ ನಾನು ಹಡೆ ಮಕ್ಕಳು ನನ್ನ ಮಗಳು ನನ್ನ ಥರನೇ ಇರಬೇಕು, ನನ್ನ ಸಂಸ್ಕಾರನೇ ಕಲಿಬೇಕು ಅಂತ. ಬಟ್ ತಾಯಿ ಸಂಸ್ಕಾರ ಯಾವತ್ತೂ ತಪ್ಪಾಗಲ್ಲ. ಸೊ ನೀವು ತಪ್ಪು ಮಾಡ್ತಾ ಇದ್ದೀರಾ, ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ತಂಗಿದವ್ರು ಹೇಳ್ತಾರೆ, ಇಲ್ಲ ಅಕ್ಕ ನಮ್ಮ ಅತ್ತೆ ಹಾಗೆ ಹೀಗೆ ಅಂತ. ನಿಮ್ಮ ಹತ್ರನೂ ಸ್ವಲ್ಪ ಇರಬೇಕಮ್ಮ. ಸಣ್ಣ ಸಣ್ಣ ವಿಷಯನೂ ಎಲ್ಲನೂ ನೀನು ತವ್ರ ಮನೆಯಲ್ಲೂ ನೀನು ಹೇಳೋಕೆ ಹೋಗಬೇಡ. ಯಾಕಂದರೆ ಇದು ಜೀವನ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ರೆ ಬದುಕು, ಇಲ್ಲಾಂದ್ರೆ ಈ ಬದುಕಿಗೆ ಅರ್ಥನೇ ಇರಲ್ಲ. ಆ್ಯಕ್ಚುಲಿ ಒಂದು ಹೇಳ್ಬೇಕಾದ್ರೆ ಎಲ್ಲಕ್ಕಿಂತ ಜಾಸ್ತಿ ಅತ್ತೆ ಮತ್ತು ಸೊಸಿ ನೋಡಿ ಏನು ಒಂದು ಬಾಂಡಿಂಗ್ ಇರುತ್ತೆ ಅಲ್ಲ, ಅದು ತಾಯಿ ಮಗಳ ಥರ ಇದ್ದರೆ ಮಾತ್ರ ಆ ಜೀವನಕ್ಕೆ ಒಂದು ಅರ್ಥ ಇರುತ್ತೆ. ಅದು ಬಿಟ್ಟು ಯಾವುದೇ ಆಗಲಿ, ಅದು ಅತ್ತೆನೇ ಆಗಲಿ ಸೊಸೆನೇ ಆಗಲಿ, ಇಲ್ಲ ನನ್ನ ಗಂಡ ನನಗೇ ಬೇಕು, ನನ್ನ ಗಂಡ ಅತ್ತೆ ಜೊತೆ ಮಾತಾಡ್ಬಾ, ಅದೂ ನಿಮ್ಮ ಹತ್ರ ಇರಬಾರ್ದಮ್ಮ. ಯಾಕಂದರೆ ನಾಳೆ ನಿನ್ನ ಮಕ್ಕಳು ನಿನ್ನ ಹೆಂಗೆ ಜೊತೆ ಇರ್ಬೇಕಂತ ಬಯಸ್ತಿಲ್ಲ. ಸೊ ಅದೇ ಥರನೂ ಅವಳ ತಾಯಿನೂ ಬಯಸ್ತಾಳೆ. ನಾನು ಇಬ್ಬರು ಹೇಳೋದು ಒಂದೇ, ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಂಡು ಬದುಕಿದ್ರೆ ನಿಜ ಹೇಳ್ತೀನಿ ಲೈಫು ಬಂಗಾರದಂತ ಇರುತ್ತೆ. ಹೊರತು ನಾನು ಇದು ಹೀಗೆ ನೀನು ಹಾಗೆ ಅದರ ಜೀವನ ಆಗಲ್ಲಮ್ಮ, ಜೀವನಕ್ಕೆ ಅರ್ಥನೇ ಇರಲ್ಲ. ಇನ್ನೊಂದು ಸಣ್ಣ ಸಣ್ಣ ವಿಷಯನೂ ಸೊಸೆ ಏನೇ ಮಾಡಲಿ ನಿಮ್ಗೆ ಅಧಿಕಾರದಲ್ಲ, ನೀವು ಅವಳನ್ನ ಎರಡು ಹೊಡಿದಾದರೂ ಕಲಿಸಿ, ನಿಜ ಹೇಳ್ತೀನಿ, ಎರಡು ಹೊಡಿದಾದರೂ ಕಲಿಸಿ. ಅದು ಬಿಟ್ಟು ಅವಳು ಮಾಡಿದ ಒಂದು ಸಣ್ಣ ತಪ್ಪು 4 ಜನರ ಹತ್ರ ಹೋಗಿ ಹೇಳಿ, 4 ಜನರು ಅದಕ್ಕೆ 4 ಮಾಡಿ 4 ಹೋಗಿ 8 ಆಗಿ, ನಾಳೆ ಯಾರು ಸೊಸೆ ಅಂದರೆ ಅಪ್ಪ ಇವ್ರ ಸೊಸೆನ ಅಂತ ನಿಮ್ಮ ಹೆಸರೇ ಬರೋದು. ಅವಳು ಬರೀ ಸೊಸೆ ಅಂತ ಹೆಸರು ಬರುತ್ತೆ, ಅವಳದು ರಿಯಲ್ ನೇಮ್ ಅಂತೂ ಬರಲ್ಲ. ರಿಯಲ್ ನೇಮ್ ಅಂದ್ರೆ ನಿಮ್ಮ ಹೆಸರು ಮಾತ್ರ ಬರೋದು. ಓ ಇವಳು ಸೊಸೆನಾ, ಇವಳು ಅನ್ನೋದು ಬರುತ್ತೆ ಹೊರತು ಇವರು ಅಂತ ಬರಲ್ಲ. ಯಾಕಂದರೆ ಯಾವಾಗ ನೀವು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಆಗಲಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಆಗಲಿ ನೀವು ಬಿಟ್ಕೊಡ್ತೀರಲ್ಲ, ಅಲ್ಲಿ ನೀವು ಚೀಪ್ ಆಗ್ತೀರಾ. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇವಾಗ ನಾನು ಒಂದೇನೋ ತಪ್ಪು ಮಾಡಿದೆ, ಅದಕ್ಕೆ ನೀವು ನಂಗೆ ತಿದ್ದಿ ಬುದ್ಧಿ ಹೇಳಿದರೆ ನನ್ನ ಮೈಂಡಲ್ಲಿ ನನ್ನ ಮನಸ್ಸಲ್ಲಿ ನಿಮ್ಗೆ ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ. ಅಪ್ಪ ಮತ್ತೆ ನಾನು ಏನೋ ಒಂದು ಮಾಡಿದೆ, ನನಗೆ ಅದು ತಿದ್ದಿ ಬುದ್ಧಿ ತಾಯಿ ಥರ ಹೇಳು ಅಂತ. ಅದು ಬಿಟ್ಟು ನೀವು ಬೇರೆ ರೀತಿ ನೋಡಿದ್ರೆ ನಾನು ಬೇರೆ ರೀತಿನೇ ನೋಡಬೇಕಾಗುತ್ತೆ. ಯಾಕಂದರೆ ನೀವು ಹೆಂಗೋ ನಾನು ಹಾಗೆ ಅಲ್ವಾ. ಈಗ ಆ್ಯಕ್ಚುಲಿ ಫ್ಯಾಕ್ಟಾಗಿ ಹೇಳ್ಬೇಕಾದ್ರೆ ಜೀವನದಲ್ಲಿ ಅದೇ ನಡೀತಾ ಇರೋದು. ಅತ್ತೆ ಹೆಂಗೋ ಸೊಸೆ ಹಂಗೆ. ಅತ್ತೆ 1 ಪಾಯಿಂಟ್ ಇದ್ದರೆ ಸೊಸೆ 4 ಪಾಯಿಂಟ್ ಇರ್ತಾಳೆ. ಇವಾಗಿನ ಜನ್ರೇಷನ್ ಹೇಳ್ತಾ ಇದ್ದೀನಿ. ಇವಾಗ ಯಾರು ಅತ್ತೆ ಕೈಲೇ ಯಾರು ಜಾಸ್ತಿ ಇರೋಕ್ಕೆ ಇಷ್ಟನೇ ಪಡಲ್ಲ. ಓಪನ್ ಆಗಿ ನನ್ನ ಹಿಡ್ಕೊಂಡೇ ಹೇಳ್ತಾ ಇದ್ದೀನಿ. ಎಲ್ಲರೂ ಲೈಫಲ್ಲಿ ಎಂಜಾಯ್ ಮಾಡ್ಕೊಂಡು ಮಕ್ಕಳು ಸಂಸಾರ ಅಂತಲೇ ಬದುಕ್ತಾರೆ ಹೊರತು ಹಿಂದಕ್ಕಿಂತ ಥರ ಮಕ್ಕಳು ಫ್ಯಾಮ್ಲಿ ಅತ್ತೆ ಮಾವ ಯಾರಿಗೂ ಆಸೆ ಇಲ್ಲ ಗುರು. ನಾನು ಹೆಚ್ಚೆ ಹೇಳ್ತೀನಿ, ಯಾರಿಗೂ ಆ ಥರ ಆಸೆನೇ ಪಡಲ್ಲ. ಯಾಕಂದರೆ ಅವ್ರು ನೋಡ್ಕೊಂಡು ಬಂದಿರ್ತಾರೆ ಅವ್ರ ತಾಯಿಗೆ ಅವ್ರ ಅಜ್ಜಿ ಯಾವ ಥರ ಬಿಹೇವಿಯರ್ ಮಾಡಿರ್ತಾಳೆ, ಬೇಡಪ್ಪ ಬೇಡ ಅಂತ. ಸೊ ಅದಕ್ಕೆ ನಾನು ಹೇಳ್ತೀನಿ, ಸೊಸೆನೇ ಆಗಲಿ ಅತ್ತೆನೇ ಆಗಲಿ ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ಲಿಂದ ಅರ್ಥ ಮಾಡ್ಕೊಂಡು ಬದುಕಿದ್ರೆ ಆ ಜೀವನಕ್ಕೊಂದು ಅರ್ಥ ಇರುತ್ತೆ. ಇಲ್ಲಾದರೆ ಆ ನಾಯಿಗಿರೋ ಬೆಲೆನೂ ಆ ಅತ್ತೆಗೂ ಇರಲ್ಲ, ಆ ಸೊಸೆಗೂ ಇರಲ್ಲ. ಎಲ್ಲಕ್ಕಿಂತ ಜಾಸ್ತಿ ಇನ್ನೊಂದು ನನ್ನ ಗಂಡಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ತಮ್ಮ ನೀನು ನಿಜ ನಿಂಗೆ ಸಂಸಾರ ಬಂಗಾರದಂಗೆ ಇರ್ಬೇಕಂತಲ್ಲ, ನಿನ್ನ ಹೆಂಡತಿ ನಿಂಗೆ ಏನೇ ಹೇಳಿದ್ರಲ್ಲ ಅದು ಹೆಂಡತಿ ಹತ್ರನೇ ಇಡು.
ತಾಯಿ ಏನೇ ಹೇಳಲ್ಲ ಅದು ತಾಯಿ ಹತ್ರನೇ ಇರು. ಹೆಂಡ್ತಿದಾಗಲಿ ತಾಯಿ ಹತ್ರ ತರಕ್ಕೆ ಹೋಗ್ಬೇಡ, ತಾಯಿದು ಹೆಂಡ್ತಿ ಹತ್ರ ತರಕ್ಕೆ ಹೋಗ್ಬೇಡ. ಯಾಕಂದರೆ ಎರಡು ಹೆಂಗೆ ಗೊತ್ತಾ, ಎರಡು ಒಂಥರ ಹಾವಿದ್ದಂಗೆ. ಆ ಎರಡು ಹಾವಿನಲ್ಲಿ ನೀನು ಇದು ಆಗ್ತಾ ಇದೆಯಾ. ಸೊ ನೀನು ಚೆನ್ನಾಗಿರು, ನೀನು ಅರ್ಥ ಮಾಡ್ಕೊ, ಹೆಂಡ್ತಿನ ಅರ್ಥ ಮಾಡ್ಕೊ, ತಾಯಿನ ಅರ್ಥ ಮಾಡ್ಕೊ. ನಿನ್ಗೆ ಯಾವುದಾದ್ರೂ ಕೆಟ್ಟ ಹ್ಯಾಬಿಟ್ ಇದ್ದರೆ ಅದು ಬಿಸಾಕು, ತೆಗಿದಾಕು. ಯಾವುದೂ ಜೀವನಕ್ಕೆ ಆಧಾರ ಆಗಲ್ಲ. ನಿನ್ನ ಲೈಫ್ನಲ್ಲಿ ಆಧಾರ ಆಗೋದು ಒಂದು ತಾಯಿ ಮತ್ತು ಹೆಂಡ್ತಿ. ತಾಯಿ ಹೋದ್ಮೇಲೆ ಆಗೋದು ಹೆಂಡ್ತಿನೇ. ಹಂಗಂತ ನೀನು ಹೆಂಡ್ತಿಗೋಸ್ಕರ ತಾಯಿ ಬಿಡಬೇಡ, ತಾಯಿಗೋಸ್ಕರ ಹೆಂಡ್ತಿಗೆ ಬಿಡೋಕೆ ಹೋಗ್ಬೇಡ. ಬಟ್ ಇನ್ನೊಂದು ಎಲ್ಲಕ್ಕಿಂತ ಜಾಸ್ತಿ, ನೀನು ಎಲ್ಲಕ್ಕಿಂತ ಜಾಸ್ತಿ ಇಲ್ಲ, ಫಸ್ಟ್ ಒಂದು ಹೆಣ್ಣಿಗೆ ಬೆಲೆ ಕೊಡು. ನೀನು ಯಾವಾಗ ಹೆಣ್ಣಿಗೆ ಬೆಲೆ ಕೊಡುತ್ತೋ ಆವಾಗ ನೀನೇನು ಪಡ್ಕೋಬೇಕು ಅಂದ್ಕೊಂಡಿದ್ದೆಲ್ಲ ಅದು ನಿಂಗೆ ಈಸಿಯಾಗೇ ಸಿಗುತ್ತೆ. ಅದು ಬಿಟ್ಟು ಹೆಂಡ್ತಿ ಒಂದು ಏನೋ ತಪ್ಪು ಮಾಡಿದ್ಲು, ಅದು ನಿನ್ನ ತಾಯಿ ಒಂದು 4 ಹೇಳಿದ್ಲು, ಅದಕ್ಕೆ ನೀನು 4ಕ್ಕೆ 8 ಮಾಡಿ ಅವಳಿಗೆ ಬಿಟ್ಬಿಡೋದಾಗಲಿ, ಅದು ಆಗಲಿ. ಇನ್ನೊಂದು ಮಾತು ಹೇಳ್ತೀನಿ, ನಿಜ ಹೇಳಿ, ಎಷ್ಟೋ ಮಂದಿ ಸೊಸೆದು ತಾಯಿಯಂದಿರು ಮಕ್ಕಳನ್ನ ಸ್ಕೂಲ್ ಓದಿಸ್ತಾ ಇದ್ದಾರೆ. ಏನೋ ಎಷ್ಟೋ ತಾಯಿಯಂದಿರು ಸ್ಕೂಲ್ ಓದಿಸ್ತಾ ಇದ್ದಾರೆ ಮೊಮ್ಮಕ್ಕಳಿಗೆ. ನಿಜ ಇದ್ದರೆ ಕಮೆಂಟ್ ಮಾಡಿ. ಬಟ್ ಒಂದು ಹೇಳ್ತೀನಿ, ಹಾಗಂತ ನಿಮಗೆ ಸಾಕೋ ಯೋಗ್ಯತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಒಂದು ಮಾತು ಹೇಳ್ತಾ ಇದ್ದೀನಿ, ನಮ್ಮದು ಅನ್ನೋ ಒಂದು ಫೀಲ್ ಇಟ್ಕೊಂಡು ಅವ್ರು ನಿಮಗೆ ಬೆಲೆ ಕೊಡ್ತಾರಂದರೆ, ನೀವು ನಮ್ಮನೆ ಸೊಸೆ ಅಂತ ನೀವು ಒಂದು ಫೀಲ್ ಇಟ್ಕೊಂಡು ಬೆಲೆ ಕೊಡಿ. ಆವಾಗ ನಿಮಗೂ ರೆಸ್ಪೆಕ್ಟ್ ಇರುತ್ತೆ, ಎದುರಿನ ವ್ಯಕ್ತಿಗೂ ರೆಸ್ಪೆಕ್ಟ್ ಇರುತ್ತೆ. ಅದು ಬಿಟ್ಟು ನಾನು ಮಾಡಿದ್ದೆ ರಾಜ್ಯ ಅಂದರೆ ಮನುಷ್ಯನಿಗೆ ಯಾವತ್ತೂ ಘಮಂಡ್ ಇರಬಾರ್ದು. ಅಹಂಕಾರ ಮನುಷ್ಯನಿಗೆ ತಾನೇ ಸುಟ್ಟೋಗುತ್ತೆ. ಸೊ ಮನುಷ್ಯನಿಗೆ ಯಾವತ್ತೂ ಅಹಂಕಾರ ಇರಬಾರ್ದು. ಅಹಂಕಾರ ಇದ್ದ ಮನುಷ್ಯ ಯಾವತ್ತೂ ಲೈಫಲ್ಲಿ ಉದ್ಧಾರ ಆಗಲ್ಲ, ಆಗೋದು ಇಲ್ಲ. ನಂದು ಹಿಡ್ಕೊಂಡೆ ನಾನು ಎಂಬ ಭಾವನೆ ಇತ್ತಲ್ಲ, ನೀನು ಎಲ್ಲಿ ಬಿದ್ದಿದ್ದು ಅಲ್ಲೇ ಎದ್ದೇ ಹೇಳ್ತೀಯ. ಇನ್ನೊಂದು, ಯಾವ ಸಣ್ಣ ವಿಷಯನೂ ಅಲ್ಲ, ಹೆಂಡ್ತಿಗಾಗಲಿ ಅಥವಾ ತಾಯಿಗಾಗಲಿ ನಿನ್ನ ಹೊರಗಿಂದ ಏನೋ ಟೆನ್ಷನ್ ಇದ್ದರೆ ಬಂದು ಯಾವತ್ತೂ ಯಾರಿಗೂ ನೀನು ಹರ್ಟ್ ಮಾಡೋಕ್ಕೆ ಹೋಗ್ಬೇಡಪ್ಪ. ನಿನ್ನ ದುಃಖಕ್ಕೆ ಏನೇ ಕಷ್ಟ ಇರಲಿ ಇನ್ನೊಬ್ರಿಗೆ ಮಾತ್ರ ನೋವು ಮಾಡೋಕ್ಕೆ ಹೋಗ್ಬೇಡ. ಯಾಕಂದರೆ ಅದಕ್ಕೆ ಬೆಲೆ ಅರ್ಥನೇ ಇರಲ್ಲ. ಯಾಕಂದರೆ ನಿನ್ನ ಥರ ಎಲ್ಲರಿಗೂ ನೋವಿರುತ್ತೆ, ನಿನ್ನ ಥರ ಎಲ್ಲರಿಗೂ ನೋವಿರುತ್ತೆ, ಅರ್ಥ ಮಾಡ್ಕೊ. ಪ್ರಕಾರ ಮನೆ ಮಗನಿಗೆ ಅಥವಾ ಮನೆ ಹಳೆಗೆ ಬುದ್ಧಿ ಕಲಿಸ್ಬೇಕಾದ್ರೆ ಫಸ್ಟಲ್ಲಿ ಕರೆಕ್ಟಾಗಿ ಅತ್ತೆ ಮತ್ತು ಸೊಸೆ ಕರೆಕ್ಟಾಗಿರಬೇಕು. ಯಾವುದೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಲಿ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಇಬ್ಬರು ಕೂತ್ಕೊಂಡು ಮಾತಾಡಿದ್ರೆ ಮಾತ್ರ ಅದಕ್ಕೆ ಬೆಲೆ ಸಿಗೋದು. ಹೊರತು ನನ್ನ ಗಂಡ ನನಗೆ ಬೇಕು, ಇಲ್ಲ ನನ್ನ ಮಗ ನನಗೆ ಬೇಕು ಅಂದರೆ ಈ ಕಡೆ ಗಂಡನೂ ಸಿಗಲ್ಲ, ಈ ಕಡೆ ಮಗನೂ ಸಿಗಲ್ಲ. ಅದಕ್ಕಿಂತ ಒಳ್ಳೇದೇನೆಂದರೆ ಇಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಹಂಗೆ ಬದುಕಿದ್ರೆ ಆ ಮಗ ತಂತಾನೇ ದಾರಿಗೆ ಬರ್ತಾನೆ. ಏನಾಗುತ್ತೆ ಗೊತ್ತಾ, ಗಂಡ ತಾಯಿ ಪ್ರಕಾರ ವಿರುದ್ಧ ಇರ್ತಾನೆ. ಯಾಕಂದರೆ ಹೆಂಡತಿ ತುಂಬ ತಲೆ ತುಂಬಿರ್ತಾಳೆ. ಸೊ ಅದು ಕೆಲಸನ ನೀವು ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ಅದೇ ಥರನೂ ತಾಯಿನೂ ಮಾಡೋಕ್ಕೆ ಹೋಗ್ತಾಳೆ, ಅದನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಗನ ಸಂಸಾರ ಚೆನ್ನಾಗಿರ್ಬೇಕಂದ್ರೆ ಮಗ ಎಲ್ಲಿ ತಪ್ಪು ಮಾಡ್ತಾನಲ್ಲ ಅಲ್ಲಿ ತಿದ್ದಿ ಬುದ್ಧಿ ಹೇಳಿ. ಒಂದು ಏಟೆ ಚಪ್ಪಲಿ ಹೊಡೆದ್ರೂ ಅದು ತಪ್ಪಲ್ಲ. ಯಾಕಂದರೆ ನಿಮ್ಮ ಮಗನ ಭವಿಷ್ಯ ನೀವು ಚೆನ್ನಾಗಿ ರೂಪಿಸಬೇಕು ಅಂದರೆ ಅದು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಇಷ್ಟು ಹೇಳಿ, ಏನೋ ಗೊತ್ತಿದ್ದಷ್ಟು ಹೇಳ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟು ಹೇಳ್ತಾ ಇದ್ದೀನಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ದಯವಿಟ್ಟು ಲೈಫ್ನಲ್ಲಿ ಎಲ್ಲೂ ಎಡಿ ಬೀಳಕ್ಕೆ ಹೋಗಬೇಡಿ, ಬಿದ್ದರೆ ಯಾರೂ ಆಗಲ್ಲ. ಬಾಯ್, ಟೇಕ್ ಕೇರ್.